ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸ್ಕ್ಯಾಲಪ್ ನೆಕ್ ಡಿಸೈನ್ನ ಯಾವ ರೀತಿ ಕಟ್ ಮಾಡಬೇಕು ಮತ್ತು ಸ್ಟಿಚ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಸ್ಲೀವ್ಸ್ನು ಕೂಡ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಯಾವ ಥರ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲು ಲೆಂತು ಬಂದುಬಿಟ್ಟು 14 ಇಂಚ್ ಇದೆ, 14 ಇಂಚ್ ಇದೆ, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ಒಟ್ಟು 15 ಇಂಚು ಲೆಂತು ತೊಗೊಳ್ಬೇಕು. ಚೆಸ್ಟ್ ಮೆಸರ್ಮೆಂಟ್ ಬಂದುಬಿಟ್ಟು ಟೋಟಲ್ಲು 32 ಇಂಚ್ ಇದೆ. ಡಿವೈಡೆಡ್ ಬೈ 4 ಮಾಡಿದರೆ 8 ಇಂಚ್ ಬರುತ್ತೆ, ಪ್ಲಸ್ 2 ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ನು. ವೇಸ್ಟ್ ಬಂದುಬಿಟ್ಟು 28 ಇಂಚ್ ಇದೆ. ಡಿವೈಡೆಡ್ ಬೈ 4 ಮಾಡಿದರೆ 7 ಇಂಚ್ ಬರುತ್ತೆ, ಪ್ಲಸ್ 1 ಇಂಚ್ ಡಾಟು 1 ಇಂಚ್ ಮಾರ್ಕ್ ಮಾಡಬೇಕು. ಅದಾದ ನಂತರ 2 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಬೇಕು. ಇವಾಗ ಶೋಲ್ಡರ್ ಟೋಟಲ್ ವಿಡ್ತ್ ಬಂದುಬಿಟ್ಟು ಶೋಲ್ಡರ್ದು 5 ಇಂಚ್ ಇದೆ. ಆರ್ಮೋಲ್ ಕೂಡ 5 ಇಂಚು. ಶೋಲ್ಡರ್ ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಆರ್ಮೋಲ ತೊಗೊಳ್ಬೇಕು. ಅದಾದ ನಂತರ ನೆಕ್ ವಿಡ್ತ್ ಬಂದುಬಿಟ್ಟು 2.5 ಇಂಚನ್ನ ತೊಗೊಳ್ತಾ ಇದ್ದೀನಿ. ಇಲ್ಲಿ ಸ್ಟಿಚ್ಚಿಂಗು ಎಲ್ಲ ಸೇರಿ ನೆಕ್ ವಿಡ್ತು 2.5 ಇಂಚ್ ತೊಗೊಳ್ತಾ ಇದ್ದೀನಿ. ನೆಕ್ ಲೆಂತ್ ಬಂದುಬಿಟ್ಟು 11.5 ಇಂಚ್ ತೊಗೊಳ್ತಾ ಇದ್ದೀನಿ. ನೆಕ್ ಲೆಂತ್ ಎಷ್ಟಿರುತ್ತೆ ಅಷ್ಟು ನೋಡಿ ತೊಗೊಳ್ಬೇಕು. ಕೆಳಗಡೆ ನೆಕ್ ವಿಡ್ತು 3 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೆಕ್ಕು ಕಟ್ ಮಾಡಬೇಕು, ಬ್ಯಾಕ್ ನೆಕ್ಕು. ಅದಕ್ಕೆ ಕ್ಯಾನ್ವಾಸ್ ಪೇಪರು ಫೋಲ್ಡೆಡ್ ಸೈಡು ನಮ್ಮ ಕಡೆ ಇಟ್ಕೋಬೇಕು. ನೆಕ್ ವಿಡ್ತು 2.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ಸ್ಟಿಚ್ಚಿಂಗು ಎಲ್ಲ ಸೇರಿ 2.5 ಇಂಚನ್ನ ತೊಗೊಳ್ತಾ ಇದ್ದೀನಿ. ನೆಕ್ ಲೆಂತ್ ಬಂದುಬಿಟ್ಟು 11.5 ಇಂಚು ತೊಗೊಳ್ತಾ ಇದ್ದೀನಿ. ಕೆಳಗೆ ನೆಕ್ ವಿಡ್ತು 3 ಇಂಚ್ ತೊಗೊಳ್ತಾ ಇದ್ದೀನಿ. ನಂತರ ಸ್ಕೇಲಿಂದ ಮಾರ್ಕ್ನ ಜಾಯಿನ್ ಮಾಡಿ ನಾನಿಲ್ಲಿ ರೌಂಡ್ ಶೇಪಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಬೇಕು ಅದೇ ಥರ ಡ್ರಾ ಮಾಡ್ಕೊಳ್ಳಿ. ಒಂದು ಬಾಕ್ಸ್ ಹಾಕಿರ್ತೀವಲ್ಲ ಅಷ್ಟು ಮಾಡ್ಕೊಳ್ಳಿ. ನಿಮಗಿನ್ನೂ ಅಗಲ ಬೇಕಾಗಿತ್ತಂದರೆ ಎಕ್ಸ್ಟ್ರಾನು ಡ್ರಾ ಮಾಡ್ಕೋಬೋದು. ನಂತರ 1/2 ಇಂಚಿಗೆ ಒಂದೊಂದು ಮಾರ್ಕ್ ಮಾಡಿ, ಯಾಕಂದರೆ ನೆಕ್ ಫಸ್ಟ್ ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಸುತ್ತಲೂ 1/2 ಇಂಚು ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ನಂತರ ಎಲ್ಲ ಡಾಟ್ಸ್ನು ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿದ ನಂತರ ಸ್ಕ್ಯಾಲಪ್ ಅನ್ನೋದನ್ನ ಮಾರ್ಕ್ ಮಾಡಬೇಕು. ಅದಕ್ಕೆ ಆ ಡಿಸೈನ್ಗೋಸ್ಕರ ನಾನು ಇಲ್ಲೊಂದು ಈ ಥರ ಕ್ಯಾಪ್ನ ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ತೊಗೊಳ್ಳಿ. ಇನ್ನೂ ಚಿಕ್ಕದು ಬೇಕಾಗಿತ್ತು ಅಂದರೆ ಬಾಟಲ್ದು ಕ್ಯಾಪ್ ಇರುತ್ತಲ್ಲ ಅದನ್ನೇ ತೊಗೊಳ್ಳಿ. ಕರೆಕ್ಟ್ 1/2 ಇಂಚು ಮಾರ್ಕ್ ಮಾಡಿರ್ತೀನಲ್ಲ ಅಲ್ಲಿಗೆ ಕರೆಕ್ಟ್ ತೊಗೊಳ್ರಿ. ಆ ರೀತಿ 1/2 ಇಂಚ್ ಮಾರ್ಕ್ ಮಾಡೋದ್ರಿಂದ ಎಲ್ಲ ಡಿಸೈನ್ಸು ನೀಟಾಗಿ ಬರುತ್ತೆ. ನಂತರ ಎಕ್ಸ್ಟ್ರಾ 1 ಇಂಚು ಮಾರ್ಜಿನ್ ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಮೇಲೆ 1/2 ಇಂಚ್ ಮಾಡ್ತಾ ಇದ್ದೀನಿ. ಪಿನ್ಸ್ನ ಹಾಕಿ ನೀಟಾಗಿ ಕಟ್ ಮಾಡಬೇಕು. ಹಾಗೆ ಮತ್ತೆ ಯಾವುದಾದ್ರೂ ಡಿಸೈನ್ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ. ಕಟ್ ಮಾಡಿದ ನಂತರ ಐರನ್ ಆದರೂ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಗಮ್ ಆದರೂ ಅಂಟಿಸಿ. ನಾನು ಇಲ್ಲಿ ಮೇಲೆ ಯಾಕೆ 1/2 ಇಂಚ್ ಬಿಟ್ಟಿದ್ದೀನಿ ಅಂದರೆ ನನಗೆ ನೆಕ್ಕು ಆ ಕಡೆ ಈ ಕಡೆ ಆಗಬಾರ್ದು. ಕರೆಕ್ಟು 5 ಇಂಚಿಗೆ ಬರುತ್ತೆ ನೆಕ್ಕು, ಅಗಲ ಆಗಂಗಿಲ್ಲ ಜಾಸ್ತಿ. ಸ್ಟಿಚ್ ಮಾಡುವಾಗ ಕರ್ವ್ ಹತ್ರ ಸೂಜಿನ ಮೂವ್ ಮಾಡಬಾರ್ದು, ಫೂಟ್ ಅಷ್ಟೇ ತಿರುಗಿಸ್ಬೇಕು. ಸೂಜಿನ ಅಲ್ಲೇ ಬಿಡಬೇಕು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ. ಹಾಗೆ ನೀವು ಬ್ಲೌಸ್ಗೆ ಡಿಸೈನ್ನ ಸ್ಟಿಚ್ ಮಾಡುವಾಗ ನೀವು ಚಾಯ್ಸ್ ಮಾಡಿರೋ ಡಿಸೈನು ಆ ಬ್ಲೌಸಿಗೆ ಮ್ಯಾಚ್ ಆಗುತ್ತೋ ಇಲ್ಲೋ ಅನ್ನೋದನ್ನ ಫಸ್ಟ್ ನೋಡಬೇಕು. ಮ್ಯಾಚ್ ಆಗುತ್ತಾ ಅಂದರೆ ಮಾತ್ರ ಸ್ಟಿಚ್ ಮಾಡಬೇಕು. ಕೆಲವೊಂದು ಬ್ಲೌಸ್ ಡಿಸೈನ್ಗಳು ಕೆಲವೊಂದು ಕ್ಲಾತಿಗೆ ಕೆಲವೊಂದು ಬ್ಲೌಸ್ಗೆ ಮ್ಯಾಚ್ ಆಗ್ತಿರಂಗಿಲ್ಲ, ನೋಡಿ ಸ್ಟಿಚ್ ಮಾಡಬೇಕು. ಯಾಕಂದರೆ ವೇರ್ ಮಾಡಿದಾಗ ಅದಕ್ಕೆ ಒಂದು ಲುಕ್ ಇರಬೇಕು, ಆವಾಗ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ.
ನಂತರ ಎಲ್ಲ ಪಿನ್ಸ್ನ ತೆಗೆದು ಕಟ್ ಮಾಡಬೇಕು. ನಂತರ ಸಣ್ಣ ಸಣ್ಣ ಈ ಥರ ಕಟ್ ಮಾಡಬೇಕು. ಸಣ್ಣ ಸಣ್ಣವು ಕಟ್ ಮಾಡೋದ್ರಿಂದ ನಾವು ಅದನ್ನ ಉಲ್ಟಾ ಹಾಕಿದಾಗ ನೀಟಾಗಿ ಬರುತ್ತೆ. ಈ ಥರ ಕಟ್ ಮಾಡಿ ಲೈನಿಂಗ್ನ ತೆಗೆಸ್ಬೇಕು. ತಿರುಗಿಸಿ ಅದ್ರ ಮೇಲೆ ಒಂದು ಸ್ಟಿಚ್ ಹಾಕಬೇಕು ನೀಟಾಗಿ. ತಿರುಗಿಸುವಾಗ ಫೂಟ್ ಮಾತ್ರ ಮೂವ್ ಮಾಡಬೇಕು, ಸೂಜಿನ ಅಲ್ಲೇ ಬಿಡಬೇಕು. ಯಾವುದೇ ಡಿಸೈನ್ಗಾಗಲಿ ಅದೇ ಥರ ಮಾಡಬೇಕು. ಈ ಥರ ಮೇಲೆ ಒಂದು ಸ್ಟಿಚ್ ಹಾಕಬೇಕು. ಒಂದೇ ಸ್ಟಿಚ್ ಹಾಕಬೇಕು, ಎರಡೇ ಸ್ಟಿಚ್ ಹಾಕಬಾರ್ದು. ಫಿನಿಶಿಂಗ್ ನೀಟಾಗಿ ಕಾಣೋಂಗಿಲ್ಲ, ಬರೀ ಸ್ಟಿಚ್ ಕಾಣಿಸ್ತವೆ. ನಂತರ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ಜಾಯಿನ್ ಮಾಡಿ ಮಿಕ್ಕಿರೋ ಬಟ್ಟೆನ ಕಟ್ ಮಾಡಬೇಕು. ನಾನು ಯಾವ ಥರ ಸ್ಟಿಚ್ ಮಾಡಿದ್ದೀನಿ ಅದೇ ಥರ ಒಂದು ಸರಿ ಸ್ಟಿಚ್ ಮಾಡಿ, ಚೆನ್ನಾಗಿ ಬರುತ್ತೆ. ಸ್ಟಿಚ್ ಮಾಡಿದ ನಂತರ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇವಾಗ 1 ಇಂಚಿಗೆ ಡಾಟ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಹಾಗೆ ಈ ಥರ ಪಟ್ಟಿನ ಅಟ್ಯಾಚ್ ಮಾಡಿ ಬ್ಯಾಕಿಗೆ ಫಿನಿಶಿಂಗ್ನ ಕೊಡ್ತಾ ಇದ್ದೀನಿ. ಇವಾಗ ಸ್ಲೀವ್ಸ್ನು ಇದೇ ಥರ ಕಟ್ ಮಾಡಿಟ್ಟಿದ್ದೀನಿ. ಸ್ಲೀವ್ಸ್ನ ಮೊದಲೇ ಕಟ್ ಮಾಡಿದ್ದೀನಿ. ಅದಕ್ಕೆ ಕ್ಯಾನ್ವಾಸ್ ಪೇಪರಲ್ಲೇ ನಾನು ನೆಕ್ಕಿಗೆ ತೋರಿಸಿನಲ್ಲ ಅದೇ ಥರನೇ ಒಂದು ಇದಕ್ಕೆ ಸ್ಟ್ರೈಟಾಗಿ ಕಟ್ ಮಾಡಬೇಕು. ಕಟ್ ಮಾಡಿದ ನಂತರ ನಾನು ನೆಕ್ಕಿಗೆ ತೋರಿಸಿದ್ದೀನಲ್ಲ ಅದೇ ಥರನೇ ಸ್ಟಿಚ್ ಹಾಕಬೇಕು. ಇಲ್ಲಿ 1/2 ಇಂಚ್ ಮಾತ್ರ ಎಕ್ಸ್ಟ್ರಾ ಬಿಡಬೇಕು ಕೆಳಗಡೆ ಸ್ಟಿಚಿಂಗಿಗೋಸ್ಕರ. ಇದೇ ಥರ ಸ್ಟಿಚ್ ಮಾಡಿ ನಂತರ ಕಟ್ ಮಾಡಿ ಅಲ್ಲೊಂದಲ್ಲೊಂದು ನಾಚ್ ಹಾಕೋಬೇಕು. ಸಣ್ಣ ಸಣ್ಣ ನಾಚ್ ಹಾಕಿದ ನಂತರ ಬಟ್ಟೆನ ತಿರುಗಿಸಿ ಮೇಲೆ ಒಂದು ಸ್ಟಿಚ್ ಹಾಕಬೇಕು. 2 ಸ್ಟಿಚ್ ಹಾಕಬಾರ್ದು, ಒಂದೇ ಸ್ಟಿಚ್ ಹಾಕಬೇಕು. ಇವಾಗ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ನ ಜಾಯಿನ್ ಮಾಡ್ತಾ ಇದ್ದೀನಿ. ಜಾಯಿನ್ ಮಾಡಿದ ನಂತರ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡಿದ್ದೀನಿ. ನಿಮಗೆ ಸ್ಲೀವ್ಸ್ ಕಟ್ಟಿಂಗ್ ಏನಾದರೂ ಬೇಕಾಗಿದ್ದರೆ ಕಮೆಂಟ್ ಮಾಡಿ. ಸ್ಲೀವ್ಸ್ದು ಫಿನಿಶಿಂಗು ಈ ಥರ ಬಂದಿದೆ ನೋಡಿ, ಯಾವ ಥರ ಬಂದಿದೆ ಅಂತ. ಬ್ಯಾಕ್ ನೆಕ್ಕು ಈ ಥರ ಬಂದಿದೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ.